ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತು ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿನ ವಿಜಲ್ ಹೊಡ್ಸೋಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು, ಯಾಕಂದರೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಕೋದ್ರಿಂದ. ಅದಾದಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಂಬಾರು ಸ್ವಲ್ಪ ಸ್ವೀಟ್ ಅನಿಸುತ್ತೆ. ಅದಾದಮೇಲೆ ತೊಳೆದಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ನೀಟಾಗಿ ಒಂದು 2-3 ಸಲ ವಾಶ್ ಮಾಡಾಗಿದ್ಮೇಲೆ ಬೇಳೆನ ಹಾಕ್ಕೊಳ್ಳೋಣ. ಬೇಳೆ ಹಾಕಿದಾದಮೇಲೆ ಸ್ವಲ್ಪ ಜೀರಿಗೆನ ತೊಗೊಂಡು ಹಾಕೋಣ, ಯಾಕಂದರೆ ಜೀರಿಗೆನ ಸ್ಮ್ಯಾಶ್ ಮಾಡಿದಾಗ ಅದರದ್ದು ಒಂದು ಫ್ಲೇವರ್ ಬಿಟ್ಕೊಳುತ್ತೆ. ಸೊ ಹಾಗಾಗಿ ಜೀರಿಗೆನ ನಾನು ಸ್ವಲ್ಪ ವಿಜಲ್ ಹೊಡ್ಸೋಕ್ಕೂ ಕೂಡ ಹಾಕೋತೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆ ಒಂದೇ ಒಂದು ಸ್ಮಾಲ್ ಪೀಸಷ್ಟು ಏನಂತಾರೆ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ವಾಟರ್ನ ಹಾಕಿ ವಿಜಲ್ ಹೊಡ್ಸೋಕ್ಕೆ ರೆಡಿ ಮಾಡೋಣ. ಅದಾದಮೇಲೆ ಕುಕ್ಕರ್ನ ಇವಾಗ ವಿಜಲ್ ಹೊಡಿಸ್ಬೇಕು. ವಿಜಲ್ ಹಬ್ಬಬ್ಬ ಅಂದರೆ 2 ಸಾಕು, ಬಟ್ ಕೆಲವೊಂದು ಸಲ ಬೆಂದಿರಲ್ಲ ಅಂತ ಹೇಳಿ ನಾನು ಒಂದೇ ಸಲ 1 2 3 ವಿಜಲ್ಸ್ನ ಹೊಡಿಸ್ಬಿಡ್ತೀನಿ. ಸೊ ವಿಷಲೆಲ್ಲ ಆದಮೇಲೆ ಸ್ಮ್ಯಾಶರ್ನ ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಬಟ್ ನನ್ನ ಹತ್ರ ಸ್ಮ್ಯಾಶರ್ ಇರಲಿಲ್ಲ, ಅಂದರೆ ಇತ್ತು, ಬಟ್ ಬ್ಯಾಂಗ್ಳೂರಿಂದ ಬಂದಮೇಲೆ ಅದು ಎಲ್ಲಿ ಹಾಕಿದ್ದೀನಿ ಅಂತಲೇ ಗೊತ್ತಿಲ್ಲ, ಸೊ ಸಿಗ್ತಾ ಇರಲಿಲ್ಲ. ಸೊ ಹಾಗೆ ಒಂದು ಗ್ಲಾಸಲ್ಲೇ ಸ್ಮ್ಯಾಶ್ ಮಾಡಿದೆ. ಅದಾದಮೇಲೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಎಲ್ಲ ಆದಮೇಲೆ ಅದಕ್ಕೇ ನೆಕ್ಸ್ಟ್ ಸ್ವಲ್ಪ ಜೀರಿಗೆನ ಕೂಡ ಹಾಕ್ಕೋಬೇಕು. ಜೀರಿಗೆನ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ವಿಜಲ್ ಹೊಡ್ಸೋಕ್ಕೂ ಕೂಡ ಸ್ವಲ್ಪ ಜೀರಿಗೆನ ಹಾಕಿರ್ತೀವಿ ಅಲ್ವಾ. ಸೊ ಅದಕ್ಕೆ ಎಷ್ಟು ಹಾಕಿದ್ದೀವಿ ಅನ್ನೋ ಕನ್ಸಿಸ್ಟೆನ್ಸಿ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ನೋಡಿ ಹಾಕ್ಕೊಳ್ಳಿ. ಇನ್ನೊಂದು ಸಾಸಿವೆಗಿಂತ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಅರ್ಧ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ರೋಸ್ಟ್ ಆದಮೇಲೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡು ಇನ್ನು ಟೊಮೆಟೊ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಹೇಳಿ ಒಗ್ಗರಣೆಗೆ ಹಾಕಬೇಕು. ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಒಗ್ಗರಣೆಗೆ ಹಾಕಬೇಕು. ಯಾಕಂದರೆ ಕೊತ್ತಂಬರಿ ಸೊಪ್ಪನ್ನ ಎಣ್ಣೆಲಿ ಫ್ರೈ ಆದಾಗ ಒಂದು ಫ್ಲೇವರ್ ಎಸೆನ್ಸ್ ಬಿಟ್ಕೊಳ್ಳುತ್ತೆ. ಸೊ ಆ ಫ್ಲೇವರ್ ಬಿಟ್ಕೊಂಡಾಗ ಆ ಸಾಂಬಾರು ಏನಿರುತ್ತೆ ಅಲ್ಲ, ಅದು ಟೇಸ್ಟೇ ಒಂಥರ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಸೊ ಎಣ್ಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದಾದಮೇಲೆ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಎಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ಸೊ ನಮಗೆ ಬೇಕಾದಂತಹ ಕನ್ಸಿಸ್ಟೆನ್ಸಿಯಲ್ಲಿ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಉಪ್ಪನ್ನ ಹಾಕ್ಕೊಂಡು ಇನ್ನು ಅದನ್ನು ಕುದಿಯೋಕ್ಕೆ ಬಿಡೋಣ. ಸೊ ನಿಮಗೆ ತಿಕ್ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ಹೇಳಿದ್ರೆ ತಿಕ್ಕಾಗಿ ಇರೋದಕ್ಕೆ ಬಿಡಿ. ನಮಗೆ ಸ್ವಲ್ಪ ಸಾಂಬಾರು ಟೈಪ್ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ವಾಟರ್ ಹಾಕಿದ್ದೆ. ಅದಾದಮೇಲೆ ಉಪ್ಪೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಈ ಥರ ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಮಿಕ್ಸ್ ಮಾಡಿ ವಾಟರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸಾಂಬಾರಲ್ಲಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಗಂಟಾಗಿ ಉಳ್ಕೊಳ್ಳಲ್ಲ. ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಬೇಳೆ ಸಾಂಬಾರಿಗೆ ಖಾರ ಪುಡಿ ಸಾಂಬಾರು ಪುಡಿ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಗಂಟಾಗಿ ಉಳ್ಕೊಳ್ಳುತ್ತೆ. ಸೊ ಈ ಥರ ಹಾಕೋದ್ರಿಂದ ಅದು ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡ್ಬೋದು. ಸೊ ಗಂಟಾಗಿ ಉಳ್ಕೊಳ್ಳಲ್ಲ. ಅದಾದಮೇಲೆ ಇನ್ನು ಮಿಕ್ಕಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಬಿಟ್ಟು ಇನ್ನು ಒಂದು 5 ಮಿನಿಟ್ಸ್ ಸಾಂಬಾರನ್ನ ನೀಟಾಗಿ ಕುದಿಯಾಕ್ಬಿಟ್ರೆ ಬಿಸಿಯಾದಂತಹ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ನನಗೆ ದಾಲ್ ಅಂತ ಹೇಳಿ ಹಿಂದಿಲಿ ಅದು ಹಾಗೆ ಬಂದುಬಿಡುತ್ತೆ. ಸೊ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ತಾಗಿ ಬರುತ್ತೆ ಹೇಳಬೇಕು ಅಂದರೆ ಬೇಳೆ ಸಾಂಬಾರು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.